ಸಂಯುಕ್ತ ಕರ್ನಾಟಕ ಪತ್ರಿಕೆ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿದ್ದವರಿಗೆ ನಮಗೆ ಬಹಳ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಹಾಗಾಗಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಸಂಯುಕ್ತ ಕರ್ನಾಟಕ ಈ ರೀತಿಯಾದಂಥ ಸಮಾರಂಭಗಳನ್ನು ನಡೆಸ್ಕೊಂಡು ಬರ್ತಾ ಇರಬೇಕಾದಾಗ ಹುಬ್ಬಳ್ಳಿಯಲ್ಲಿ ಮಾಡಬೇಕು ಅಂತ ಅಂದಾಗ ನಮ್ಮ DR ಪಾಟೀಲ್ರು ಮತ್ತು ಮೋಹನ್ ಹೆಗಡೆ ಅವರು ಎಲ್ಲ ನಾವು ಸಿದ್ಧಾರೂಢ ಮಠದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸೋಣ ಅನ್ನೋ ಸಲಹೆಯನ್ನು ಕೊಟ್ಟರು. ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ಈ ಸಿದ್ಧಾರೂಢರ ಒಂದು ಸಂಪರ್ಕದಲ್ಲಿ ಇರತಕ್ಕಂಥ ಒಂದು ಸಂಸ್ಥೆ ಸಂಯುಕ್ತ ಕರ್ನಾಟಕ ಸಂಸ್ಥೆ. ಆಗಲೇ 94 ವರ್ಷವನ್ನು ಕಳೆದಿದೆ ಸಂಯುಕ್ತ ಕರ್ನಾಟಕ ಪತ್ರಿಕೆ, 100 ವರ್ಷವನ್ನು ಕಳೆದಿದೆ ಕರ್ಮವೀರ ಪತ್ರಿಕೆ, 70 ವರ್ಷ 7 ಶತಮಾನವನ್ನು ಕಳೆದಿದೆ ಕಸ್ತೂರಿ ಪತ್ರಿಕೆ. ಇದೆಲ್ಲವನ್ನೂ ಪ್ರಾರಂಭ ಆಗಿರೋದು ಈ ಹುಬ್ಬಳ್ಳಿಯ ಭಾಗದಲ್ಲೇ. ಹಾಗಾಗಿ ಈ ಒಂದು ಸಿದ್ಧಾರೂಢರ ಒಂದು ಈ ಮಠಕ್ಕೂ ಒಂದು ಸಂಯುಕ್ತ ಕರ್ನಾಟಕ ಮಠಕ್ಕೂ ಅನೇಕ ಹೋಲಿಕೆಗಳಿದೆ. ಈ ಸಿದ್ಧಾರೂಢ ಮಠ ಯಾವ ರೀತಿ ನ್ಯಾಯಾಲಯದ ತೀರ್ಪಿನಂತೆ ಒಂದು ಟ್ರಸ್ಟ್ನ ಆಧಾರದಲ್ಲಿ ನಡ್ಕೊಂಡು ಬರ್ತಾ ಇದೆಯೋ ಅದೇ ರೀತಿ ಸಂಯುಕ್ತ ಕರ್ನಾಟಕವೂ ಸಹ ಲೋಕಶಿಕ್ಷಣ ಟ್ರಸ್ಟ್ ಒಂದು ಸಂಸ್ಥೆಯೂ ಸಹ ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾಡಿದಂಥ ಒಂದು ಸ್ಕೀಮ್ನ ಪ್ರಕಾರ ನಡ್ಕೊಂಡು ಬಂದಿದೆ. ಹಾಗಾಗಿ ಈ ಎರಡೂ ಸಂಸ್ಥೆಯು ಸಹ ಸಾರ್ವಜನಿಕರ ಒಂದು ಸಹಭಾಗಿತ್ವದಲ್ಲಿ ನಡ್ಕೊಂಡು ಬರ್ತಕ್ಕಂಥ ಒಂದು ಸಂಸ್ಥೆಗಳು. ಯಾವುದೇ ಒಂದು ನಮ್ಮ ಟ್ರಸ್ಟ್ನ ಹೆಸರೇ ಲೋಕಶಿಕ್ಷಣ ಟ್ರಸ್ಟ್ ಅಂತ ಹೇಳಿ ಸಮಾಜವನ್ನು ಒಂದು ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ದಿಸೆಯಲ್ಲಿ ಒಂದು ಮಾಧ್ಯಮವನ್ನು ಬಳಸ್ಕೊಂಡು ಮಾಡ್ಕೊಂಡು ಬಂದಿರೋದು ನಮ್ಮ ಪತ್ರಿಕಾದ್ಯಮದಲ್ಲೇ ಒಂದು ದೊಡ್ಡಣ್ಣ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಮಾಧ್ಯಮದ ಇತಿಹಾಸ, ಪತ್ರಿಕೋದ್ಯಮದ ಇತಿಹಾಸ ತೆಗೆದ್ರೆ ಮೊದಲನೇ ಒಂದು ಅವತ್ತಿಗೂ ಸಹ ಪ್ರಾರಂಭ ಆಗಿ ಇವತ್ತಿಗೂ ಯಶಸ್ವಿಯಾಗಿ ನಡ್ಕೊಂಡು ಬರ್ತಕ್ಕಂಥ ಒಂದು ಪತ್ರಿಕೆ ಅಂತ ಹೇಳಿದ್ರೆ ಸಂಯುಕ್ತ ಕರ್ನಾಟಕ ಪತ್ರಿಕೆ. ಹಾಗಾಗಿ ಈ ಗುರುಗಳ ಒಂದು ಈ ಮಠದ ಆಶ್ರಯದಲ್ಲಿ ಮಾಡಿರೋದ್ರಿಂದ ನಮಗೆಲ್ಲರಿಗೂ ಸಹ ಒಂದು ಶ್ರೇಯಸ್ಸಾಗುತ್ತೆ ಮತ್ತು ಅನೇಕ ಸಾಧಕರಿಗೂ ಸಹ ಸಿದ್ಧಾರೂಢರ ಒಂದು ಆಶೀರ್ವಾದದಿಂದ ಅವರಿಗೆ ಒಂದು ಗೌರವವನ್ನು ಕೊಡ್ತಕ್ಕಂಥ ನಾವು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಮಾಡಿ ಇವತ್ತು ವಸಂತ ಋತುಗಾನ ಕಲಾಯಾನದ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ಪತ್ರಿಕೆಯಲ್ಲಿ ನೀವು ಒಂದು ಲೋಗೋ ನೋಡಿರ್ಬೋದು, ಅದರಲ್ಲಿ ಯಾರೂ ಗಮನಿಸಲ್ಲ. ಒಂದು ಕೆಳಗಡೆ ಒಂದು ಪದ ಇದೆ, ಅದು ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ. ಅದರಲ್ಲಿ ಭಗವದ್ಗೀತೆಯ ಎಲ್ಲ ಉಪದೇಶ ಆದ ಮೇಲೆ ಕೃಷ್ಣ ಅರ್ಜುನನಿಗೆ ಎಲ್ಲ ಉಪದೇಶ ಮಾಡಿದ ಮೇಲೆ ಅರ್ಜುನ ನಷ್ಟೋ ಮೋಹ ಎಲ್ಲ ನನಗೆ ಗೊತ್ತಾಯಿತು, ತಿಳಿದಾಯಿತು, ಎಲ್ಲ ಗತ ಸಂದೇಹ ಕರಿಷ್ಯೆ ವಚನಂ ತವ ಅನ್ನೋ ಒಂದು ಮಾತನ್ನು ಹೇಳ್ತಾನೆ. ಹಾಗೆ ಎಲ್ಲ ನನಗೆ ಒಂದು ತಿಳುವಳಿಕೆ ಬಂತು, ನೀನು ಹೇಳಿದಾಗೆ ನಾನು ನಡ್ಕೋತೀನಿ ಅಂತ ಕರಿಷ್ಯೆ ವಚನಂ ತವ ಅನ್ನೋದು ನಮ್ಮ ಸಂಯುಕ್ತ ಕರ್ನಾಟಕದ ಲೋಗೋನಲ್ಲಿರ್ತಕ್ಕಂಥ ಘೋಷವಾಕ್ಯ. ಹಾಗಾಗಿ ಯಾವ ಒಂದು ಭಗವಂತನಿಗೆ ಒಂದು ಅರ್ಜುನ ಯಾವ ಮಾತು ಕೊಟ್ಟಿದ್ದಾನೋ ಹಾಗೆ ಒಂದು ಸಾರ್ವಜನಿಕರ ವಿಶ್ವಾಸವನ್ನು ಒಂದು ಉಳಿಸ್ಕೊಂಡು ನಡ್ಕೊಂಡು ಬರ್ತಕ್ಕಂಥ ಒಂದು ಸಂಸ್ಥೆ ಸಂಯುಕ್ತ ಕರ್ನಾಟಕ ಪತ್ರಿಕೆ. ಇವತ್ತಿನ ದಿನ ನಮ್ಮ ಬಸವರಾಜ ಹೊರಟ್ಟಿಯವರು, IG ಸನದಿಯವರು, ಇವರೆಲ್ಲರೂ ಸಹ ನಮ್ಮ ಪತ್ರಿಕೆ ಜೊತೆ ಬಹಳ ಒಂದು ಆತ್ಮೀಯವಾಗಿ ಒಡನಾಟ ಇಟ್ಕೊಂಡಿರೋರು. ಹಾಗೂ ಸಿದ್ಧಾರೂಢ ಮಠದಲ್ಲಿರ್ತಕ್ಕಂಥ ನಮ್ಮ ಈ ಸಮಿತಿಯಲ್ಲಿರ್ತಕ್ಕಂಥ DR ಪಾಟೀಲ್ರು ಮತ್ತು ಎಲ್ಲ ಧರ್ಮದರ್ಶಿಗಳು ಸಹ ಸಂಯುಕ್ತ ಕರ್ನಾಟಕದೊಳಗೆ ಆತ್ಮೀಯ ಒಡನಾಟವನ್ನು ಇಟ್ಕೊಂಡು ಬಂದಿದ್ದಾರೆ. ಮಾಧ್ಯಮ ಕ್ಷೇತ್ರ ಅನೇಕ ಶತಮಾನಗಳ ಕಾಲ ಸಾಕಷ್ಟು ಬದಲಾವಣೆಯನ್ನು ಕಂಡು ಬಂದಿದೆ. ಮುಂದೆ ಮಾಧ್ಯಮ ಕ್ಷೇತ್ರ ಯಾವ ಪ್ರಿಂಟ್ ಮೀಡಿಯಂ ಅಂತ ಏನು ಹೇಳ್ತೀವೋ ಮುಂದೆ ಯಾವ ರೀತಿ ಬದಲಾವಣೆ ಕಾಣುತ್ತೋ ಅನ್ನೋದನ್ನು ನಾವು ಇನ್ನೂ ಕಾದು ನೋಡಬೇಕಾಗಿದೆ. ಆದರೆ ಜನರಲ್ಲಿ ಓದಿ ಪತ್ರಿಕೆ ಓದತಕ್ಕಂಥ ಒಂದು ಅಭ್ಯಾಸ ಇನ್ನೂ ಹೆಚ್ಚು ಬೆಳೀಬೇಕಾಗಿದೆ. ಎಲ್ಲವನ್ನೂ ಸಹ ನಾವು TV ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೇ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಭಾಷೆ ಅಭಿವೃದ್ಧಿ ಆಗಬೇಕಾದ್ರೂ ಸಹ ಒಂದು ಓದುವ ಅಭ್ಯಾಸವನ್ನು ಜನರು ಬೆಳೆಸ್ಕೋಬೇಕು. ನಾವು ಅಪೇಕ್ಷೆ ಪಡೋದು ಸಾರ್ವಜನಿಕರಿಂದ ಏನು, ನೀವೆಲ್ಲರೂ ಸಹ ನಮ್ಮ ಪತ್ರಿಕೆಯನ್ನು ಸದಭಿರುಚಿ ಕೊಡ್ತಕ್ಕಂಥ ಒಂದು ಪತ್ರಿಕೆ, ಈ ಪತ್ರಿಕೆಯನ್ನು ಓದಿ ಪ್ರೋತ್ಸಾಹಿಸಿ ಅಂತ ಹೇಳಿ ಅಷ್ಟನ್ನೇ ನಾವು ಕೇಳ್ಬೋದು. ಕಸ್ತೂರಿ ಅಂತ ಕನ್ನಡದ ರೀಡರ್ಸ್ ಡೈಜೆಸ್ಟ್ ಅಂತ ಹೆಸರನ್ನು ಪಡ್ಕೊಂಡಿರೋದು ಕಸ್ತೂರಿ ಒಂದು ಏಕಮಾತ್ರ ಪತ್ರಿಕೆ. ಅದೇ ರೀತಿ ಕರ್ಮವೀರವು ಸಹ 100 ವರ್ಷ ಆಗಲೇ ಒಂದು ಪೂರೈಸಿದೆ. ಇನ್ನೂ ಬಹಳ ಒಂದು ಯಶಸ್ವಿಯಾಗಿ ಉತ್ತಮವಾದಂಥ ಲೇಖನಗಳನ್ನು ಕೊಟ್ಕೊಂಡು ಬರ್ತಾ ಇದೆ. ನೀವೆಲ್ಲರೂ ಸಹ ನಮ್ಮ ಪತ್ರಿಕೆಯನ್ನು ಓದಿ ಪ್ರೋತ್ಸಾಹಿಸಿ. 3 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 3 ದಿನದ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಅನೇಕ ಪ್ರಮುಖರನ್ನು ಸಹ ಗೌರವಿಸ್ತಕ್ಕಂಥ
ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಅದು ಇಂಥ ರೀತಿಯಲ್ಲಿ ವಾತಾವರಣದಲ್ಲಿ ವಿವೇಕ ಚೂಡಾಮಣಿಯಲ್ಲಿ ಹೇಳೋ ಹಾಗೆ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷ ಸಂಶ್ರಯ ಇದು ಜೀವನದಲ್ಲಿ ಬಹಳ ದುರ್ಲಭವಾದದ್ದು. ಮನುಷ್ಯನಾಗಿ ಹುಟ್ಟೋದೇ ಬಹಳ ಒಂದು ದೊಡ್ಡ ಅವಕಾಶ. ಅದರಲ್ಲಿ ಮನುಷ್ಯತ್ವದಲ್ಲಿ ಜೀವನವನ್ನು ಉದ್ದೇಶ, ನಮ್ಮ ಹುಟ್ಟಿನ ಉದ್ದೇಶವನ್ನು ತಿಳ್ಕೊಂಡು ಇದರಲ್ಲಿ ಏನು ಒಂದು ಪರಮ ಸತ್ಯವನ್ನು ಕಾಣ್ಕೋಬೇಕು ಅಂತ ಯೋಚನೆ ಮಾಡೋರು ಬಹಳ ಅಪರೂಪ. ಎಷ್ಟೋ ಕೆಲವರಲ್ಲಿ ಲಕ್ಷಾಂತರ ಜನದಲ್ಲಿ ಒಬ್ಬರೋ ಇಬ್ಬರೋ ಇರ್ಬೋದು. ಅದರ ಜೊತೆಗೆ ಉತ್ತಮವಾದಂಥ ವ್ಯಕ್ತಿಗಳ ಒಂದು ಸಂಪರ್ಕ ಬರೋದು ಬಹಳ ಕಷ್ಟ. ಈಗಾಗಲೇ ಹೊರಟ್ಟಿಯವರು ಹೇಳಿದಾಗೆ ಈ ರೀತಿಯಾದಂಥ ಸಿದ್ಧಾರೂಢರ ಆಶ್ರಮದಲ್ಲಿ ಬಂದಂಥ ಒಂದು ನಿಮ್ಮ ಕೆಲವೇ ಒಂದು ರೀತಿಯಾದಂಥ ಘಟನೆಗಳು ಜೀವನದ ದಿಕ್ಕನ್ನು ಬದಲಾಯಿಸ್ಬೋದು. ಹಾಗೆ ಅನೇಕ ಸಾಧಕರ ಸಂಪರ್ಕ ಬಂದರೆ ಜೀವನದಲ್ಲಿ ಒಂದು ಬೆಳಕು ಕಾಣತಕ್ಕಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಆ ರೀತಿಯಾದಂಥ ಮಹಾಪುರುಷರ ಸಾನ್ನಿಧ್ಯದಲ್ಲಿ ಈ ವ್ಯಕ್ತಿಗಳು ನಮ್ಮ ಮುಂದೆ ಇರಬಹುದು. ಅವರ ಚೈತನ್ಯ ಇಲ್ಲಿಗೂ ಇದ್ದು ನಮಗೆಲ್ಲರಿಗೂ ಸಹ ಒಂದು ಆಶೀರ್ವಾದವನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ. ಆ ರೀತಿಯಾದಂಥ ಸಿದ್ಧಾರೂಢರ ಒಂದು ಆಶ್ರಮದ ಪರಿಸರದಲ್ಲಿ ನಮ್ಮ ಸಂಯುಕ್ತ ಕರ್ನಾಟಕದ ಒಂದು ಅನೇಕ ಕಡೆ ನಾವು ದೊಡ್ಡ ದೊಡ್ಡ ಜಾಗದಲ್ಲಿ ಸಮಾರಂಭವನ್ನು ಮಾಡ್ಬೋದು. ಆದರೆ ಈ ಗುರುಗಳ ಕ್ಷೇತ್ರದಲ್ಲಿ ಮಾಡೋದ್ರಿಂದ ನಮ್ಮ ಪತ್ರಿಕೆ ಓದುಗರಿಗೆ ಮತ್ತು ಎಲ್ಲರಿಗೂ ಸಹ, ಎಲ್ಲರ ಭಕ್ತರಿಗೂ ಸಹ ಶ್ರೇಯಸ್ಸಾಗೋದ್ರಲ್ಲಿ ಒಂದು ಸಂದೇಹವಿಲ್ಲ. ಈ ಒಂದು ಸಂಯುಕ್ತ ಕರ್ನಾಟಕದ ಈ ಒಂದು ಸಮಾರಂಭಕ್ಕೆ ಅನೇಕ ಇಲ್ಲಿನ ಧರ್ಮದರ್ಶಿಗಳು ಸಹಕಾರವನ್ನು ನೀಡಿದ್ದಾರೆ. ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ಭಾರತಿಯವರು ಸಹಕಾರವನ್ನು ನೀಡಿದ್ದಾರೆ. ಬಸವರಾಜ ಹೊರಟ್ಟಿಯವರು ಮತ್ತು ಅನೇಕ ಮುಂದೆ ಬರ್ತಕ್ಕಂಥ ಅನೇಕ ಅತಿಥಿವರಿಯವರು ಸಹ ನಮಗೆಲ್ಲ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಪತ್ರಿಕೆಯನ್ನು ಕೊಂಡು ಓದಿ ನೀವು ಎಲ್ಲ ಸಲ ಬೆಳೆಸಿ ಅಂತ ಹೇಳಿ ಮತ್ತೆ ಮಾಡ್ತಕ್ಕಂಥ 3 ದಿನದ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.